ಗಂಧದ ಗುಡಿಯಲ್ಲಿ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ನ ಕಿಡಿ ಹೊತ್ಕೊಂಡಿದೆ. ಇವತ್ತು ಈ ವಿಷಯವಾಗಿ ಮತ್ತಷ್ಟು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸಾಧು ಕೋಕಿಲ. ನಾವು ಎಲ್ಲರಿಗೂ ಕೂಡ ಇನ್ವಿಟೇಷನ್ ಅನ್ನು ಕಳಿಸಿದ್ದೀವಿ, ಯಾರನ್ನೂ ಕೂಡ ಬಿಟ್ಟಿಲ್ಲ. ಪ್ರತಿ ವರ್ಷದಂತೆ PRO ಕಡೆಯಿಂದ ನಾವು ಇನ್ವಿಟೇಷನ್ ಕಳಿಸಿದ್ದೀವಿ. ಫಿಲ್ಮ್ ಅಕಾಡೆಮಿಯ ಅಧ್ಯಕ್ಷ ಈ ಕುರಿತಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಾಧು ಕೋಕಿಲ ವಿರುದ್ಧ ಈ ಸಂದರ್ಭದಲ್ಲಿ ಹಿರಿಯ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಅವರು ಕಿಡಿಕಾರಿದ್ದಾರೆ. ನನಗೆ ಯಾರೂ ಕೂಡ ಕರೆದಿಲ್ಲ, ಪಾಸ್ ಕೂಡ ಕೊಟ್ಟಿಲ್ಲ. ಸಾಧು ಕೋಕಿಲ ಅವರು ಕನಿಷ್ಠ ಪಕ್ಷ ಒಂದು ಸಭೆಯನ್ನಾದರೂ ನಡೆಸಬೇಕಿತ್ತು. ಸರ್ಕಾರದ ಹಲವು ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ನನಗೆ ಕಾಲು ನೋವಿನ ಕಾರಣದಿಂದಾಗಿ ಅವತ್ತಿನ ಮೇಕೆದಾಟು ಹೋರಾಟಕ್ಕೆ ನಾನು ಭಾಗಿಯಾಗಿರಲಿಲ್ಲ ಅಂತ ಕೂಡ ಟೆನ್ನಿಸ್ ಕೃಷ್ಣ ಅವರು ಹೇಳಿದ್ದಾರೆ. ಇವತ್ತು ವಿಧಾನಸೌಧದ ಬಳಿ ಇನ್ವಿಟೇಷನ್ ವಿಷಯವಾಗಿ ಮತ್ತು ಮೇಕೆದಾಟು ಹೋರಾಟಕ್ಕೆ ಯಾಕೆ ಹೋಗಲಿಲ್ಲ ಅನ್ನೋದರ ಬಗ್ಗೆ ಟೆನ್ನಿಸ್ ಕೃಷ್ಣ ಮಾತನಾಡಿದ್ದಾರೆ. ಸಾಧು ಕೋಕಿಲ ಅವರು ಮೊದಲೇದಾಗಿ ಇನ್ವಿಟೇಷನ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಎಲ್ಲವೂ ಕೂಡ ಲಿಸ್ಟ್ ಇದೆ, ಯಾರ್ಯಾರಿಗೆ ಇನ್ವಿಟೇಷನ್ ಯಾವ್ಯಾವ ಸಂದರ್ಭದಲ್ಲಿ ಹೋಗಿದೆ ಅಂತೆಲ್ಲ ಹೇಳಿದರು. ಇವತ್ತು ಅದಕ್ಕೆ ಪುಷ್ಟಿ ಎಂಬಂತೆ ಮತ್ತಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಪ್ರತಿ ವರ್ಷ PRO ಕಡೆಯಿಂದ ನಾವು ಎಲ್ಲ ನಟ ನಟಿಯರಿಗೆ ಇನ್ವಿಟೇಷನ್ನ ಕಳಿಸ್ತೀವಿ. ಈ ಬಾರಿಯೂ ಕೂಡ ಎಲ್ಲರಿಗೂ ಇನ್ವಿಟೇಷನ್ ತಲುಪಿದೆ, ಆದರೂ ಕೂಡ ಬಂದಿಲ್ಲ ಅನ್ನೋದು DK ಶಿವಕುಮಾರ್ ಅವರ ಬೇಸರಕ್ಕೆ ಕಾರಣವಾಗಿತ್ತು ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಹಲವರು ಯಾರಿಗೆ ಇನ್ವಿಟೇಷನ್ ಹೋಗಿಲ್ಲ ಮತ್ತು ಅವರಿಗೆ ಆಹ್ವಾನವನ್ನು ಫೋನ್ ಮುಖಾಂತರವೂ ಕೂಡ ಮಾಡಿಲ್ಲ, ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆ ಪೈಕಿ ಟೆನ್ನಿಸ್ ಕೃಷ್ಣ ಅವರು ಕೂಡ ಒಬ್ಬರು. ಮತ್ತು ವಿಧಾನಸೌಧದಲ್ಲೇ ಅವರು ಕಿಡಿನುಡಿಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಲಾವಿದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು 5ನೇ ದಿನ ನಡೀತಾ ಇದೆ, ಎಲ್ಲ ಬನ್ನಿ. ನಾವು ಒಂದು ಕುಟುಂಬ, ನಮ್ಮದು ಕಲಾವಿದರ ಕುಟುಂಬ. ಇದು ನಾವು ದ್ವೇಷ ಮಾಡಿ ನಮ್ಗೆ ಕೊಟ್ಟಿಲ್ಲ ಮಾಡಿಲ್ಲ ಒಂದು ಹೇಳಕ್ಕೆ ಹೋಗಬೇಡಿ. ದಯವಿಟ್ಟು ಬನ್ನಿ. PVRಲಿ ನಾವೆಲ್ಲ ಇದ್ದೀವಿ. ಕಲಾವಿದರಿಗೆ ಅಂತಲೇ ಒಂದು ದೊಡ್ಡ ಪೆವಿಲಿಯನ್ನೇ ಮಾಡಿದ್ದೀವಿ ಟೆಕ್ನಿಷಿಯನ್ಸ್ಗೆ. ಅಲ್ಲಿ ಸುಮಾರು ಜನ ಕಲಾವಿದರು ಬರ್ತಾಯಿದ್ದಾರೆ. ಬನ್ನಿ ಸೇರಿ. 8ನೇ ತಾರೀಕುವರೆಗೂ ಕಾರ್ಯಕ್ರಮ ಇದೆ. ಬರೀ ಉದ್ಘಾಟನೆ ಆಗಿ 5 ದಿನ ಆಗೋಯ್ತು. ಎಲ್ಲರೂ ಬನ್ನಿ, PVRಗೆ ಬನ್ನಿ, ಓರೈನ್ ಮಾಲ್ಗೆ. ನಾವು ಕೂತ್ಕೊಂಡು ಜನರ ಜೊತೆ ಸಂದರ್ಶನ ಮಾಡೋಣ, ನಮ್ಮ ಚಿತ್ರರಂಗವನ್ನು ಬೆಳೆಸೋಣ. ನಾಗಾಭರಣ ಸರ್ ಅಲ್ಲೇ ಇದ್ದಾರೆ ನಮ್ಮ ಜೊತೆಲಿ. ಅವ್ರಿಗೆ ಪೋಸ್ಟಲ್ಲಿ ಇನ್ವಿಟೇಷನ್ ಹೋಗಿದೆ ಅಂತ ಅವರೇ ಹೇಳಿದ್ದಾರೆ, ನನ್ನ ಜೊತೆನೇ ಇದ್ದಾರೆ. ನಿನ್ನೆ ನಾನು ವಿಶ್ ಮಾಡಿ, ಸರ್ ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ತುಂಬ ಒಳ್ಳೆದಾಯ್ತು ನನಗೆ ಬಂದು ಅಂತೇಳಿ ಸುಮಾರು ಜನ ಬಂದಿದ್ದಾರೆ. ಸೀತಾರಾಮ್ ಅವರು ಬಂದಿದ್ದಾರೆ, PN ಶೇಷಾದ್ರಿ ಅವರು ಬಂದಿದ್ದಾರೆ, ಎಲ್ಲರೂ ಬರ್ತಾಯಿದ್ದಾರೆ ಸರ್. ಎಲ್ಲ ಕಲಾವಿದರು ಕೂಡ ಬರ್ತಾಯಿದ್ದಾರೆ, ಟೆಕ್ನಿಷಿಯನ್ಸು ಬರ್ತಾಯಿದ್ದಾರೆ. ಇದು ಸತ್ಯ. ಅದು ವಾರ್ನಿಂಗ್ ಅಲ್ಲ ಮೇಡಮ್, ಹಿಂದೆ ಬಂದಿದ್ದಾರೆ, ಇದಕ್ಕೂ ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ? ಅವರವರ ವೈಯಕ್ತಿಕ ನಾಯಕ ನಟರದು ವೈಯಕ್ತಿಕ ವಿಚಾರಗಳು ಅಲ್ಲ. ಕೆಲವರು ಶೂಟಿಂಗಲ್ಲಿರ್ಬೋದು, ಎಲ್ಲೋ ಅಂತ ಹೊರ ರಾಜ್ಯಗಳ ಚಿತ್ರೀಕರಣದಲ್ಲಿ ಭಾಗವಹಿಸಿರ್ಬೋದು. ಅವ್ರಿಗೆ ಸರಿಯಾದ ಸಮಯಕ್ಕೆ ಸಂದೇಶ ತಲುಪಿಲ್ಲ ಅಥವಾ ಲೆಟ್ರ್ ತಲುಪಿಲ್ಲ. ಅವ್ರು ಯಾರು ಹೋಗಿ ಭೇಟಿ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಮೇಡಮ್. ಹಾಗಾಗಿ ಇನ್ನೂ ಕೆಲವರಿಗೆ ವಹಿಸ್ಬೇಕಾಗಿತ್ತು. ಈಗ ಸಾಧು ಕೋಕಿಲನೇ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಅವರ ಜೊತೆಗಿರೋರು ಮಾಡಬೇಕಾಗಿತ್ತು. ಹಿಂದೇನೂ ಕೂಡ ಯಾರೂ ಕರೆದಿಲ್ಲ. ಈಗಲೂ ಕೂಡ ನನಗೆ ನೋಡಿ, ನಾನು ಪಾಸ್ ಕೇಳಿದರೆ ಯಾರ್ದೋ ಹೆಸರು ಹೇಳ್ತಾರೆ. ನೀವು ಹೋಗಿ ಸಾಧು ಕೋಕಿಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ. ನಾನು ಎಲ್ಲಿ ಹುಡುಕಲಿ ಮೇಡಮ್? ಅವ್ರ ನಂಬರ್ ಇಲ್ಲ ನನ್ನ ಕಡೆ. ನಾನು ಫೋಟೋ ಕಳಿಸಿದ್ದೀನಿ, ಫೋನ್ ಕೂಡ ಮಾಡಿದ್ದೀನಿ. ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ. ಆಫೀಸ್ ಎಲ್ಲೋ ಇದೆ, ನನಗೆ ಗೊತ್ತಿಲ್ಲ ಮೇಡಮ್. ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು? ಯಾರೋ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ, ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಇದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದು ನನ್ನ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಹಿರಿಯ ಹಾಸ್ಯ ನಟನೇ ಈ ರೀತಿಯಾಗಿ ಅಸಮಾಧಾನ ತೋರಿಸ್ತಾರೆ ಅಂತಂದರೆ ವ್ಯವಸ್ಥೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಪಾಸ್ನ ಎಲ್ಲಿ ಕಲೆಕ್ಟ್ ಮಾಡಬೇಕು, ಹೇಗೆ, ಇದ್ಯಾವುದರ ಬಗ್ಗೆಯೂ ಕೂಡ ಕಲಾವಿದರುಗಳಿಗೆ ಮಾಹಿತಿ ಇಲ್ಲ ಅಂದರೆ ಅವ್ರು ಹೇಗೆ ಕಲೆಕ್ಟ್ ಮಾಡ್ತಾರೆ? ಅವ್ರ ಜೊತೆಗೆ 4 ಜನ ಬರಬೇಕು ಅಂತ ಬಯಸೋರಿಗೆ ಪಾಸ್ ಕೊಡಬೇಕು ಅಂತ ಅನ್ಸುತ್ತಲ್ವ? ಅವರು ಒಬ್ಬ ಕಲಾವಿದರಾಗಿ ಅವ್ರು ಹೇಗೆ ಅದನ್ನು ಕಲೆಕ್ಟ್ ಮಾಡೋದು? ಅವರೇ ಅಸಹಾಯಕತೆಯನ್ನು ತೋರಿಸ್ತಾ ಇದ್ರೆ ನೋಡಿ, ನನಗೆ ಇನ್ವಿಟೇಷನ್ನೇ ಬಂದಿಲ್ಲ, ಆದರೆ ನಾನು ನಮ್ಮ ಇಂಡಸ್ಟ್ರಿ ಅನ್ನೋ ಕಾರಣಕ್ಕೆ ಇವತ್ತು ನಾನು ಬಂದಿದ್ದೀನಿ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ.